ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಕಲಿಕಾ ಹಾಳೆ 24ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಸೊ ತಾವುಗಳು ಹೊಸಬರಾಗಿ ಫಸ್ಟಾಗಿ ಚಾನಲನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿ ಕಲಿಕಾ ಹಾಳೆಗಳ ಉತ್ತರಗಳಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ಇದೇ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐಕಾರ್ಡಲ್ಲಿ ಸಹಿತ ಸಜೆಸ್ಟ್ ಮಾಡ್ತಿದೆ, ಸೊ ಅದನ್ನು ಕೂಡ ಒತ್ತಿ ನೋಡ್ಬೋದು. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಕಮೆಂಟ್ಗಳಿದ್ರೆ ಸಂದೇಹಗಳಿದ್ರೆ ಅದನ್ನು ಸಹಿತ ತಾವು ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ಶುರು ಮಾಡೋಣ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 24ರ ಉತ್ತರಗಳನ್ನು. ಇದಿತ್ತು ಕಲಿಕಾಂಶ 10 ಯುರೋಪ್ ರಾಷ್ಟ್ರಗಳ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ. ಕಲಿಕಾಫಲ 9 ಮತ್ತು 10 ಇದೆ. ಭಾರತ ಮತ್ತು ಜಗತ್ತನ್ನು ಬದಲಿಸಿದ ಕೆಲವು ಪ್ರಮುಖ ಸ್ಥಳಗಳು, ಸಮಾಜ, ರಾಜಕೀಯ ಮತ್ತು ಆರ್ಥಿಕ ಸಂಘಟನೆ ಸಂಗತಿಗಳನ್ನು ನೆನಪಿಸಿಕೊಳ್ಳೋದು ಅಂತಕ್ಕಂಥದ್ದು ಏನಿತ್ತಪ್ಪ ಅಂತಂದರೆ ಎಸ್ ಕಲಿಕಾಫಲ ಇತ್ತು. ನೋಡಿ, ಇಟಲಿ ಮತ್ತು ಜರ್ಮನಿ ದೇಶಗಳನ್ನು ಆಧುನಿಕ ಯುರೋಪ್ ರಾಜಕೀಯ ನಕ್ಷೆಯಲ್ಲಿ ಗುರುತಿಸಬೇಕು. ಈಗಾಗಲೇ ನೀವು 7ನೇ ತರಗತಿಯಲ್ಲಿ ಕರ್ನಾಟಕದ ಏಕೀಕರಣವನ್ನು ಕಲ್ತಿದ್ದೀರಿ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ ಇಟಲಿ ಮತ್ತು ಜರ್ಮನಿಗಳ ಏಕೀಕರಣವನ್ನು ತಿಳಿದುಕೊಳ್ಳಬೇಕಾಗಿದೆ. ಇದಿತ್ತು ಇಟಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಮುಖ್ಯವಾಗಿ ರೋಮನ್ ಸಾಮ್ರಾಜ್ಯದ ವೈಭವವನ್ನು ಕಂಡಿರ್ತಕ್ಕಂಥ ಇಟಲಿ ದೇಶ ಒಂದೇ ಭಾಷೆ ಆಡ್ತಿದ್ರು, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಡೆದು ಚೂರಾಗಿತ್ತು. ರೋಮನ್ ಕ್ಯಾಥೋಲಿಕ್ ಮತವೇ ಇಟಲಿಯಲ್ಲಿ ಸಾರ್ವತ್ರಿಕವಾಗಿತ್ತು. ಒಂದೇ ರಾಷ್ಟ್ರೀಯ ಪ್ರಭುತ್ವ ಪಡೆಯಲು ಅರ್ಹವಾಗಿದ್ದರೂ ಇಂಥ ಏಕೀಕರಣ ಸಾಧ್ಯ ಆಗಿರಲಿಲ್ಲ. ಸಾಮಾನ್ಯ ಶಕವರ್ಷ 1815ರಿಂದ ಸಾಮಾನ್ಯ ಶಕವರ್ಷ 1848ರ ನಡುವೆ ಇಟಲಿ ದೇಶದ ಅನೇಕ ರಾಜ್ಯಗಳಲ್ಲಿ ದಂಗೆಗಳು ಆದವು. ಈ ಎಲ್ಲ ದಂಗೆಗಳ ಮುಖ್ಯ ಗುರಿ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣ ಸಿಗೋದೇ ಆಗಿತ್ತು. ಈ ಇಟಲಿ ಏಕೀಕರಣದ ನಾಯಕರಂದರೆ ಎಸ್ ಜೋಸೆಫ್ ಮ್ಯಾಜಿನಿ, ಕೌಂಟ್ ಕೌರ್ ಮತ್ತು ಗ್ಯಾರಿಬಾಲ್ಡಿ. ಈ ಮೂವರನ್ನು ಏನಂತ ಕರೀತಾರಪ್ಪ ಅಂದ್ರೆ ಇಟಲಿ ಏಕೀಕರಣದ ನಾಯಕರು ಅಥವಾ ತ್ರಿರತ್ನಗಳು ಅಂತ ಕರೀತಾರೆ. ಅದರಲ್ಲಿ ಗ್ಯಾರಿಬಾಲ್ಡಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಯಂಗ್ ಇಟಲಿ, ಅದನ್ನೇ ತರುಣ ಇಟಲಿ ಅಂತಕ್ಕಂಥ ಒಂದು ಗುಪ್ತ ಸಮಾಜವನ್ನ ಕಟ್ತಾರೆ. ಮುಖ್ಯ ಉದ್ದೇಶ ಏಕೀಕರಣವಾಗಿರ್ತಕ್ಕಂಥ ಚಿಂತನೆಗಳನ್ನ ಹರಿದಾಡಿಸೋದು. ಇಲ್ಲಿ ತಾವುಗಳು ಕೂಡ ನೆನಪಿನಿಟ್ಕೋಬೇಕು, ನಮ್ಮ ದೇಶದಲ್ಲಿ ತರುಣ ಭಾರತ್ ಇದೇ ಗ್ಯಾರಿಬಾಲ್ಡಿ ಕಟ್ಟಿರ್ತಕ್ಕಂಥ ಯಂಗ್ ಇಟಲಿಗೆ ಸಮಾನವಾಗಿ ನಮ್ಮ ದೇಶದಲ್ಲಿ ಸಹಿತ ತರುಣ ಭಾರತ್ ಅಂತಕ್ಕಂಥ ಎಸ್ ಒಂದು ಮರಾಠಿ ಪತ್ರಿಕೆಯಲ್ಲಿ ಬೆಳಗಾವಿ ನಗರದಿಂದ ಸ್ವಾತಂತ್ರ್ಯ ಪೂರ್ವದಿಂದ ಅಂದರೆ 1919ರಿಂದ ಮುದ್ರಣಗೊಳ್ತಾ ಇತ್ತು. ಒಂದು ಪೇಪರ್ ಇದೆ ತರುಣ ಭಾರತ್ ಅಂತ. ಸೊ ಇವತ್ತು ಕೂಡ 1919ರಿಂದ ಕರ್ನಾಟಕ ರಾಜ್ಯದ ಬೆಳಗಾವಿ ನಗರದಿಂದ ಮರಾಠಿ ಎಸ್ ಸಮಾಚಾರ ಪತ್ರಿಕೆದು ಪ್ರಕಟ ಆಗ್ತಾನೆ ಇದೆ. ಇಲ್ಲಿ ಸಾರ್ಡಿನಿಯಾದ ಮುಖ್ಯಮಂತ್ರಿಯಾಗಿದ್ದ ಕೌಂಟ್ ಕೌರ್ ಅಂತ, ಈತ ಕೂಡ ಇಟಲಿ ಏಕೀಕರಣದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ. ಈತ ಮುಖ್ಯತಃ ಪತ್ರಿಕೋದ್ಯಮಿಯಾಗಿದ್ದ. ರಿಸಾರ್ಜಿಮೆಂಟೋ ಅಂತಕ್ಕಂಥ ಪತ್ರಿಕೆಯ ಮೂಲಕ ಬರಹಗಳನ್ನು ಪ್ರಕಟಿಸ್ತಿದ್ದ. ಈತನ ಪ್ರಕಟಣೆಗಳು ಆಡಳಿತ ವರ್ಗ, ಜನಸಾಮಾನ್ಯರನ್ನ ಬಹಳಷ್ಟು ಪ್ರಭಾವವನ್ನಾಗಿ ಮಾಡ್ತವೆ. ಸಾರ್ಡಿನಿಯಾದ ಪ್ರಧಾನಮಂತ್ರಿಯಾಗಿ ಇಟಲಿಯನ್ನ ಆತ ಏನ್ ಮಾಡಿದ್ದಪ್ಪ ಅಂತಂದ್ರೆ ಪ್ರಗತಿಯತ್ತ ಕೊಂಡೊಯ್ದಿದ್ದ. ಆಸ್ಟ್ರಿಯನ್ ಹ್ಯಾಬ್ಸ್ಬರ್ಗ್ ಸಾಮ್ರಾಜ್ಯ, ಪೋಪ್ ಸ್ಪೇನ್ನ ಬಾರ್ಬನ್ ರಾಜರು, ಹೀಗೆ ಬೇರೆ ಬೇರೆಯವರ ಹಿಡಿತದಲ್ಲಿರ್ತಕ್ಕಂಥ ಭೂಭಾಗಗಳನ್ನು ಸೇರಿಕೊಂಡು ಒಟ್ಟಾರೆಯಾಗಿ ಇಟಲಿ ಏನಾಯ್ತಪ್ಪ ಅಂದ್ರೆ ಏಕೀಕರಣ ಆಯಿತು ಅಂತ ಹೇಳ್ತಾರೆ. ಇನ್ನು ಕಲಿಕಾ ಹಾಳೆ 24ಕ್ಕೆ ನೋಡೋಣ. ಪ್ರಶ್ನೆ 1, ಏಕೀಕರಣಕ್ಕೂ ಮೊದಲು ಇಟಲಿ ಯಾವ ಯಾವ ರಾಜ್ಯಗಳಲ್ಲಿ ಹಂಚಿಕೆಯಾಗಿತ್ತು ಎಂಬುದನ್ನು ಈ ಕೆಳಗಿನ 10.1 ನಕ್ಷೆಯಲ್ಲಿ ನೋಡಿ ಹೇಳಬಲ್ಲಿರಾ ಅಂತ ಇದೆ. ಸೊ ಮುಖ್ಯವಾಗಿ ಇಟಲಿ ಏಕೀಕರಣಕ್ಕಿಂತ ಮುಂಚೆ 10 ರಾಜ್ಯಗಳಿದ್ದವು. ಅದರಲ್ಲಿ ಸ್ವಿಟ್ಜರ್ಲೆಂಡ್ ಇದೆ, ಲೋಂಬರ್ಡಿ ಇದೆ, ಸರೋನಿಯಾ, ಮೊನಾಕೋ, ಪರ್ಮಾ, ಮೊಡೆನಿಯಾ, ವೆನೆಟಿಯಾ, ಆಮೇಲೆ ಸ್ಯಾನ್ ಮ್ಯಾರಿನೋ, ಪಾಪಲ್ ಸ್ಟೇಟ್ಸ್. ಇವೆಲ್ಲ ಏನಪ್ಪ ಅಂದರೆ ಏಕೀಕರಣದ ಮೊದಲು ಇಟಲಿ ಇರ್ತಕ್ಕಂಥ ರಾಜ್ಯಗಳು ಆಗಿತ್ತು. ಇನ್ನು ಎಸ್ ಇಲ್ಲಿ ಒಂದು ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಈ ನಕ್ಷೆ ಏನು ಮಾಡಿದಾರಪ್ಪ ಅಂದರೆ ನೋಡಿ ತಾವು ಪ್ರಶ್ನೆ ಸಂಖ್ಯೆ 2 ಮತ್ತು 3ಕ್ಕೆ ಉತ್ತರಗಳನ್ನು ಕೊಡಬೇಕು. ಅವ್ರೇನು ಕೇಳಿದ್ದಾರೆ, ಏಕೀಕೃತ ಇಟಲಿಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಮೊದಲ ಭೌಗೋಳಿಕ ಪ್ರಾಂತ್ಯ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಸೊ ಈ ಪ್ರಾಂತ್ಯ ಇದೆಲ್ಲ ಇದು ಏಕೀಕೃತ ಇಟಲಿಯ ನಂತರ ಸೇರಿಕೊಂಡಿರ್ತಕ್ಕಂಥ ಮೊದಲ ಭೌಗೋಳಿಕ ಪ್ರಾಂತ್ಯ ಅಂತ ಕರಿತೀವಿ. ಆ ಪ್ರಾಂತ್ಯದಲ್ಲಿ ಯಾವ ರಾಜ್ಯಗಳಿದ್ದಪ್ಪ ಅಂತಂದರೆ ಪರ್ಮಾ ಇತ್ತು, ಮೊಡೆನಿಯಾ ಇತ್ತು ಮತ್ತು ತುಸ್ಕನ್ಸಿ ಅಂತಕ್ಕಂಥ ರಾಜ್ಯಗಳ ಒಂದು ಭೌಗೋಳಿಕ ಪ್ರಾಂತ್ಯ
ಇಟಲಿ ಸೇರಿಕೊಂಡಿರ್ತಕ್ಕಂಥ ಮೊದಲ ಭೌಗೋಳಿಕ ಪ್ರಾಂತ್ಯ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಎರಡನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಹೆಚ್ಚಿನ ಪ್ರಾಂತ್ಯಗಳು ಇಟಲಿಗೆ ಸೇರಿಕೊಂಡವು? ನಕ್ಷೆಯನ್ನು ನೋಡಿದಾಗ 1858 ವರ್ಷ ಏನಿದೆಯಲ್ಲ, ಇಲ್ಲಿ ಏನಾಗದಪ್ಪ ಅಂದ್ರೆ ಈ ವರ್ಷದಲ್ಲಿ ಬಹಳ ಒಂದು ರಾಜ್ಯಗಳು ಏನಾಗ್ತಾವಪ್ಪ ಅಂದ್ರೆ ಇಟಲಿ ಏಕೀಕರಣದಲ್ಲಿ ಸೇರ್ಪಡೆ ಆಗ್ತವೆ. 1858ರಿಂದ 1860 ಅಂತ ಬರೆದ್ರು ಕೂಡ ಏನಾಗ್ತದಪ್ಪ ಅಂದ್ರೆ ಉತ್ತರ ಸರಿ ಆಗ್ತದ. ಇಷ್ಟು ಈ ವಿಡಿಯೋದಲ್ಲಿ ನಾವು ಏನು ಮಾಡಿವಪ್ಪ ಅಂತಂದ್ರೆ ಇಟಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಒಂದು ಕಾನ್ಸೆಪ್ಟ್ ಏನಿತ್ತು, ಅದರ 24ರ ಕಲಿಕಾ ಹಾಳೆಯ ಉತ್ತರಗಳಲ್ಲಿ ನಾವೇನೆಲ್ಲ ಒಂದು ಪ್ರಶ್ನೆಗಳನ್ನು ನೆನಪಿಟ್ಕೊಳ್ಬೇಕಾಗಿತ್ತು ಅನ್ನೋದನ್ನು ನಾವೇನು ಮಾಡಿದ್ದೀವಿ, ನೆನಪಿನಲ್ಲಿ ಇಡೋ ಒಂದು ಅಂಶಗಳನ್ನು ಸಹಿತ ತಿಳ್ಕೊಂಡಿವಿ. ನಮ್ಮ ಚಾನೆಲ್ ಮೂಲಕ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆಗಳ ಹಿಂದಿ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ವಿಡಿಯೋಗಳನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ವಿಡಿಯೋ ಲಿಂಕ್ಗಳನ್ನು ನೀವು ಹೆಚ್ಚು ಶೇರ್ ಮಾಡಿ ಅಂತ ರಿಕ್ವೆಸ್ಟನ್ನು ಮಾಡ್ತೀವಿ. ಯಾಕಂದ್ರೆ ನೀವು ವಿಡಿಯೋ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋಗಳ ಲಿಂಕ್ಗಳನ್ನು ತಾವುಗಳು ಶೇರ್ ಮಾಡಬೇಕು. ಅವರು ನೋಡಿದ್ರು ಕೂಡ ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ ಆಗ್ತದ ಅಂತ ಹೇಳ್ತೀವಿ. ನಾವುಗಳು FA2ಗೆ ಸಂಬಂಧಪಟ್ಟಂತೆ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೆ. ಅವುಗಳ ಬಹಳಷ್ಟು ವ್ಯೂಸ್ಗಳು ಬಂದಿದ್ದ ಕಾರಣದಿಂದ ಮತ್ತೆ ನಾವು ಏನು ಮಾಡ್ತಾ ಇದ್ದೀವಿ, SA1ಗೆ ಸಂಬಂಧಪಟ್ಟಂತೆ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ. ಆಲ್ರೆಡಿ ವಿಡಿಯೋಗಳು ಲೈನಪ್ ಅಲ್ಲಿ ಇದ್ದಾವೆ, ತಾವುಗಳು ವೇಟ್ ಮಾಡಬೇಕು. ಇದೇ ತನಾಗಿರ್ತಕ್ಕಂಥ ನಿಮ್ಮ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ನಮಗೆ ತುಂಬ ವ್ಯೂಸ್ ಬರ್ತಾವೆ, ಬಟ್ ನಮಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ, ನಮಗೆ ಲೈಕ್ಗಳು ಬರೋದಿಲ್ಲ. ಅದೇ ನಮಗೆ ಏನಾಗ್ತದಪ್ಪ ಅಂದ್ರೆ ಬೇಜಾರಾಗ್ತದ. ನೀವೆಷ್ಟು ಲೈಕ್ಗಳನ್ನು ಮಾಡ್ತೀರಿ, ಎಷ್ಟು ಶೇರ್ಗಳನ್ನು ಮಾಡ್ತೀರಿ, ಎಷ್ಟು ಸಬ್ಸ್ಕ್ರೈಬ್ಗಳಾಗ್ತದಲ್ಲ, ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಸಿಗ್ತದ. ಇನ್ನಷ್ಟು ವಿಡಿಯೋಗಳನ್ನು ಮಾಡಬೇಕು, ಇನ್ನಷ್ಟು ಕಂಟೆಂಟ್ಗಳನ್ನು ನಾವು ನಿಮಗೆ ಕೊಡಬೇಕು ಅಂತಕ್ಕಂಥ ಪ್ರಯತ್ನ ನಮ್ಮ ತಂಡಕ್ಕೆ ಏನಾಗ್ತದಪ್ಪ ಅಂದ್ರೆ ಆಗ್ತದ. ಅಷ್ಟೇ ಅಲ್ಲದೆ 9ನೇ ತರಗತಿಯ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡಬೇಕು. ಮತ್ತೆ ಸಿಗ್ತೀನಿ ನಾನು ಕಲಿಕಾ ಹಾಳೆ 25ರ ಉತ್ತರಗಳೊಂದಿಗೆ. ಮುಂದೆ ಯಾವ ವಿಡಿಯೋಗಳು ಲೈನಪ್ ಅಲ್ಲಿ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಮೇಲೆ ಅಪ್ಕಮಿಂಗ್ ವಿಡಿಯೋ ಅಂತ ತಮಗೆ ಕಾಣ್ತದ. ಆ ಅಪ್ಕಮಿಂಗ್ ವಿಡಿಯೋಗಳ ಮೂಲಕ ತಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಮುಂದೆ ಯಾವ ವಿಡಿಯೋ ಇದೆ ಅನ್ನೋದನ್ನು ತಾವು ಲೈನಪ್ನಲ್ಲಿ ನೋಡಿಕೊಂಡು ಆ ವಿಡಿಯೋವನ್ನು ನೋಡ್ಬೋದು. ಮತ್ತೊಂದು ಸರಿ ಹೇಳ್ತೀವಿ, ವಿಡಿಯೋಗಳನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸಂದೇಹಗಳಿದ್ರೆ ನಿಮಗೆ ಇನ್ನೂ ಯಾವ ವಿಡಿಯೋಗಳು ಬೇಕು ಅನ್ನೋದನ್ನು ತಾವುಗಳು ಏನು ಮಾಡ್ಬೋದು ಅಂತಂದರೆ ಕಮೆಂಟ್ನಲ್ಲಿ ಪಿನ್ಗಳನ್ನು ಮಾಡ್ಬೋದು. ಸಿಗ್ತೀನಿ ಮತ್ತೆ